ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾನು ವಾಸ ಮಾಡೋದು ಕಮ್ಮನಹಳ್ಳಿ, ಬೆಂಗಳೂರು 33. ಒಂದು ಬಿಸ್ನೆಸ್ ಮಾಡಿದರೆ ಸಂಪಾದನೆ ಮಾಡಬೇಕು, ಸ್ವಲ್ಪ ಪುಣ್ಯನೂ ಸಂಪಾದನೆ ಮಾಡಬೇಕು. ನಾನು ನೀರು ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡಿ ಎಷ್ಟೋ ಜನಗಳಿಗೂ ನೀರು ಕೊಟ್ಟಿದ್ದೀವಿ. ಅದಂತೂ ಸ್ವಲ್ಪ ಪುಣ್ಯ ಸಂಪಾದನೆ ಮಾಡಿದ್ದೀವಿ. ಅದರ ಎಫೆಕ್ಟ್ ಏನಾಗಿದೆ ಅಂದರೆ, ನನಗೆ ಬೈ ಮಿಸ್ಟೇಕು ಶುಗರು BP ಜಾಸ್ತಿ ಆಗಿಬಿಟ್ಟು ಲೆಫ್ಟ್ ಸೈಡು ಲೈಟಾಗಿ ಸ್ಟ್ರೋಕ್ ಬಂತು. ಈಗ ರಿಕವರ್ ಆಗಿಬಿಟ್ಟಿದ್ದೀವಿ. ಆ ಪುಣ್ಯನೇ ನನಗೆ ಕಾಪಾಡಿದೆ. ಈ ಥರ ಎಕ್ಸಸೈಸ್ಗಳು ಮಾಡ್ತಾಯಿದ್ದೀವಿ. ಆಫೀಸ್ಗೆ ಹೋಗೋದಿಲ್ಲ, ಎಕ್ಸಸೈಸ್ ಮಾಡ್ತಾಯಿದ್ದೀವಿ. ಒಂದು ದಿವಸಕ್ಕೆ ಯಾವಾಗಲೂ ಅಷ್ಟೇ. ನಮ್ಮದು ಟೈಮಿಂಗ್ ಬಂದು ಸೈಟ್ ಇನ್ಸ್ಪೆಕ್ಷನು ಬೆಳಗ್ಗೆ 6ರಿಂದ 9 ಗಂಟೆ ಒಳಗಡೆ. ಡೈಲಿ ಕಾಲ್ಸು 9 to 10 ಕಾಲ್ಸ್ ರಿಸೀವ್ ಮಾಡ್ತೀವಿ. 5 to 6ಗೆ ಕಾಲ್ ಕನ್ಫರ್ಮ್ ಮಾಡ್ತೀವಿ. ಬೇರೆ ಟೈಮು ಪಾರ್ಕ್ ಹೋಗ್ಬಿಟ್ಟು ಎಕ್ಸಸೈಸ್ ಮಾಡ್ತಾಯಿದ್ವಿ. 95% ರಿಕವರ್ ಆಗಿಬಿಟ್ಟಿದ್ವಿ. ಇನ್ನೊಂದು 5% ಐತೆ. ಸೊ ಇದಕ್ಕೋಸ್ಕರ ನಾವು ಬಂದು ಮುಂಚೆಲ್ಲ ಬೈಕ್ನಲ್ಲಿ ಹೋಗ್ತಾಯಿದ್ವಿ, ಈಗ ಆಟೋನಲ್ಲಿ ಹೋಗ್ತಾಯಿದ್ವಿ. ಡಾಕ್ಟ್ರು ಆಟೋನಲ್ಲಿ ಹೋಗ್ಬೇಕಂತ ಹೇಳಿದ್ದಾರೆ. ಸರಿ, ಅದನ್ನು ಒಳ್ಳೆಯದಾಯಿತು ಅಂತ ಸೇಫ್ಟಿಯಾಗಿ ಆಟೋನಲ್ಲಿ ಹೋಗ್ತಾಯಿದ್ವಿ. ಅದೇ ಸರ್ವಿಸ್ ಈಗ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ, ಕೊಡ್ತಾಯಿದ್ವಿ. ಈಗಲೂ ಪಾಯಿಂಟ್ ಚೆಕ್ ಮಾಡ್ತಾಯಿದ್ವಿ. ಏನೇನು ಕೆಲಸ ಯೂಟ್ಯೂಬ್ನಲ್ಲಿ ಮಾಡಿದನೋ ಅದೇ ಕೆಲಸ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ವಿ. ನಮ್ಮ ರೆಗ್ಯುಲರ್ ಬಿಲ್ಡರ್ಗಳಿದ್ದಾರೆ, ರೆಗ್ಯುಲರ್ ಕಸ್ಟಮರ್ಗಳಿದ್ದಾರೆ. ಅವರು ಇನ್ನೂ ನನಗೆ ಕೋಆಪ್ರೇಷನ್ ಕೊಡ್ತಾಯಿದ್ದಾರೆ, ನಾನು ಮಾಡ್ತಾಯಿದ್ದೀವಿ. ಇದು ಒಂದು ಸೈಟ್ನಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕಸ್ಟಮರ್ ಫೋನ್ ಮಾಡಿದರು, ನಾನು ಅಟೆಂಡ್ ಮಾಡಿದ್ದೀವಿ. ಅಟೆಂಡ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಆಟೋ ಬುಕ್ ಮಾಡಿದರು. ಆಟೋನಲ್ಲಿ ಹೋಗಿದ್ದೀವಿ. 1 by 1 ಹೇಳ್ಕೊಂಡು ಬರ್ತೀವಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಆಟೋ ಬುಕ್ ಮಾಡಿದರೆ ಆಟೋನಲ್ಲಿ ಹೋಗ್ತಾಯಿದ್ವಿ ಎಲೆಕ್ಟ್ರಾನಿಕ್ ಸಿಟಿಗೆ. ಆನ್ ದ ವೇ ಎಲ್ಲೆಲ್ಲಿ ಬರ್ತಾಯಿದ್ದೀವಿ ಅಂತ ಕಸ್ಟಮರ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀವಿ. ನೋಡಿ 14 ಮಿನಿಟ್ಸ್ ಐತೆ, ಬಂದುಬಿಡ್ತಾಯಿದೆ ಅಂತ ಕೊಟ್ಟಿದ್ದೀವಿ. ಅವರು ಸಾಕು ಬಂದುಬಿಟ್ಟಿದ್ದಾರೆ. ಇದೇ ಫಸ್ಟ್ ಮನೆ ಬಂದು 1 ವರ್ಷ ಮುಂಚೆ ಪಾಯಿಂಟ್ ಚೆಕ್ ಮಾಡಿದ್ವಿ. ಇದು 2ನೇ ಮನೆ. ವೀಡಿಯೋ ಈ ಥರ ಮಾಡಬೇಕು. ಮನೆ ಒಳಗಡೆ ಹೋಗ್ತಾಯಿದ್ದೀವಿ. ಹೋಗ್ಬಿಟ್ಟು ಅವ್ರ ಪಾರ್ಟಿ ಹೆಸರು ಹೇಳ್ಬಿಟ್ಟು ಅವರ ಹತ್ರ ಮಾತಾಡ್ತೀವಿ. ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತಾಯಿದ್ದೀವಿ. ಅವರು ಬಂದು ಪಕ್ಕದ ಮನೆಯವರು ಹೇಳಿದ್ದಾರೆ, ಪ್ಲಸ್ ಚಿಕ್ಕ ಬೋರ್ಡ್ನಲ್ಲಿ ನೋಡಿದ್ವಿ, ಅದು ನೋಡಿಬಿಟ್ಟು ಫೋನ್ ಮಾಡಿದ್ವಿ ಅಂತ ಹೇಳಿದರು. ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಂಡಿದ್ದೀವಿ. ತೊಗೊಂಡ್ಬಿಟ್ಟು ಬೋರ್ ಓಪನ್ ಮಾಡಿ ತೋರಿಸಿ ಅಂತ ಹೇಳಿದರು. ಬೋರ್ ಓಪನ್ ಮಾಡ್ತಾಯಿದ್ದಾರೆ. ಸರಿ, ಪಕ್ಕದಲ್ಲಿ ಏನೈತೆ ಅಂತ ನೋಡಿದರೆ ಅದು ಸಂಪ್ ಐತೆ. ಸಂಪನ್ನು ಓಪನ್ ಮಾಡಿದರು. ಫಸ್ಟು ಮೋಟ್ರು ಸ್ವಿಚ್ ಆನ್ ಮಾಡಿದ್ವಿ. ಸ್ವಿಚ್ ಆನ್ ಮಾಡಿದ್ರೆ ಮೋಟ್ರು ವರ್ಕ್ ಆಗ್ತಾಯಿದೆ. ಸರಿ, ಅಲ್ಲಿ ನೀರು ಬರುತ್ತಾ ಇಲ್ಲ ಅಂತ ನೋಡೋಣ ಅಂತ ಒಂದು 4 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ. ಸ್ವಲ್ಪ ನೀರು ಬಂತು. ಫಸ್ಟ್ ಬಿಗಿನಿಂಗ್ನಲ್ಲಿ ಚೆನ್ನಾಗಿ ಬಂತಂತ ಹೇಳಿದ್ದಾರೆ. ಟೋಟಲಾಗಿ 1410 ಫೀಟ್ ಡ್ರಿಲ್ ಮಾಡಿದ್ದಾರಂತ. 1360ಗೆ ಮೋಟ್ರು ಬಿಟ್ಟಿದ್ದಾರಂತ. ಫಿಲ್ಟ್ರ್ ಪೈಪು ಹಾಕಿದಾರ ಇಲ್ಲ ಅಂತ ಅವ್ರಿಗೆ ವಿಷಯ ಗೊತ್ತಿಲ್ಲ. ಕೇಸಿಂಗ್ ಮಾತ್ರ ಹಾಕಿದಾರ ಅಂತ ಹೇಳಿದರು. ನಾನು ಹೇಳಿದ್ವಿ, ಬೇರೆ ಕೇಸಿಂಗ್ ಮಾತ್ರ ಆಗಿದ್ರೆ ಫಿಲ್ಟ್ರ್ ಪೈಪ್ ಹಾಕಿಲ್ಲ ಅಂದರೆ ಏನು ಬೇಕಂದ್ರೂ ಮಾಡ್ಬೋದು. ಫಸ್ಟು ಇದರಲ್ಲಿ ನೀರು ಐತೆ ಇಲ್ಲ ಅಂತ ನೋಡೋಣ. ಅವರು ಹೇಳ್ತಾಯಿದ್ದಾರೆ ಡೀಟೇಲ್ಸ್ಗಳು. ಆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು. ಏನೇನೋ ಫಸ್ಟು ಯಾವಾಗ ಡ್ರಿಲ್ ಮಾಡಿದರು, ಫಸ್ಟು ಮೋಟ್ರು ಯಾವಾಗ ಬಿಟ್ಟಿದ್ದಾರೆ, ಇದು ಎಷ್ಟನೇ ಮೋಟ್ರು, ಇದು ಲಾಸ್ಟಾಗಿ ಯಾವಾಗ ಇನ್ಸ್ಟಾಲೇಷನ್ ಮಾಡಿದ್ದಾರೆ, ಎಷ್ಟು ವರ್ಷ ಈಗ ಆಗಿದೆ, ಸೋಫಾರ್ ಅವರು ಎಷ್ಟು ಸಲ ಮೋಟ್ರ್ ರಿಮೂವ್ ಮಾಡಿದರು, ಅದೆಲ್ಲ ಯಾವ ಕಾರಣಕ್ಕೆ ರಿಮೂವ್ ಮಾಡಿದ್ರು, ಈ ಡೀಟೇಲ್ಸ್ ಎಲ್ಲ ಅವ್ರು ಹೇಳಬೇಕು. ಒಂದು ಮೋಟ್ರ್ ಬಂದು 1 ಇಯರೇ ಗ್ಯಾರಂಟಿ. ಕೆಲವು ಜಾಗ 5 ಇಯರ್ಸ್ನೂ
ವರ್ಕ್ ಆಗುತ್ತೆ. ಕೆಲವು ಜಾಗ 1.5 ಇಯರ್ಸ್ನಲ್ಲಿ ಮೋಟ್ರ್ ಕೆಟ್ಟೋಗ್ಬಿಡುತ್ತೆ. ಮೋಟ್ರ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಟೈಮರ್ ಹಾಕ್ಬಿಟ್ಟು ಮೇಂಟೈನ್ ಮಾಡಿದ್ರೆ ತುಂಬ ಸಂತೋಷ. ಟೆನೆಂಟ್ ಅವರ ಕಂಟ್ರೋಲ್ನಲ್ಲಿ ಬಿಟ್ಟರೆ ಮೋಟ್ರ್ ಹೋಗ್ಬಿಡುತ್ತೆ. ಯಾವಾಗಲೂ ಫಿಲ್ಟರ್ ಪೈಪು ಹಾಕಂಗೆ ಇಲ್ಲ. ಫಿಲ್ಟರ್ ಪೈಪ್ ಹಾಕಿದರೆ ತುಂಬ ಕೇರ್ಫುಲ್ಲಾಗಿರಬೇಕು. ಯಾಕಂದರೆ ಫಿಲ್ಟರ್ ಪೈಪ್ನಲ್ಲಿ ಡ್ರೈ ರನ್ನಲ್ಲಿ ರನ್ ಆಗಿದರೆ ಮೋಟ್ರ್ ಹೀಟಾಗಿ ಆ ಫಿಲ್ಟರ್ ಪೈಪು ಬಲ್ಜ್ ಆಗಿಬಿಡುತ್ತೆ. ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀವಿ. ಕಲೆಕ್ಟ್ ಮಾಡಿಬಿಟ್ಟು ಕ್ಯಾಮರಾ ಬಿಟ್ರೆ ವಿಷಯ ಗೊತ್ತಾಗತ್ತೆ ಅಂತ ಅಲ್ಲಿಂದ ಕ್ಯಾಮರಾ ವರ್ಕ್ ರೆಡಿ ಮಾಡಿದ್ದೀವಿ. ನಾನಿರೋದು ಕಮ್ನಳ್ಳಿ. ನಾನು ಹೋಗಿದ್ದು ಎಲೆಕ್ಟ್ರಾನಿಕ್ ಸಿಟಿ. ನಾನು ಹೋಗೋ ಮುಂಚೆನೇ ನಮ್ಮ ಕ್ಯಾಮರಾ ಸ್ಕ್ಯಾನಿಂಗ್ ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ, ನಿಯರ್ ಬೈ ಇದ್ದರೆ ಬನ್ನಿ ಅಂತ. ಅವರು ಏನು ಹೇಳಿದ್ದಾರೆ, ನಾನು ನಿಯರ್ ಬೈ ಇದ್ದೀವಿ ಬಂದುಬಿಡ್ತೀವಿ ಅಂತ ಹೇಳಿದರು. ಇದಕ್ಕೋಸ್ಕರ ಬರಬೇಕಂದ್ರೆ ಅಷ್ಟು ದೂರಕ್ಕೆ ಬರಲ್ಲ. ನಿಯರ್ ಬೈ ಇರೋರೇ ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಬೇಕು. ಕ್ಯಾಮರಾ ಒಬ್ಬರು ಇನ್ನೊಬ್ಬರು ಮಾಡಿದರೆ ಏನಂತ ವಿಷಯ ಗೊತ್ತಾಗಲ್ಲ. ಅವರು ಇವ್ರ ಮೇಲೆ ಬ್ಲೇಮ್ ಮಾಡ್ಬೋದು, ಇವರು ಅವ್ರ ಮೇಲೆ ಬ್ಲೇಮ್ ಮಾಡ್ಬೋದು. ಅದಕ್ಕೆ ನಾವು A to Z ಕೆಲಸ ನಾವೇ ಮಾಡಿಬಿಡ್ತೀವಿ. ಯಾರ ಮೇಲೆ ಬ್ಲೇಮ್ ಮಾಡೋದು ಬೇಡ. ನಿಮಗೆ ಕಂಟಿನ್ಯೂಷನ್ ಕೆಲಸ ಸಿಕ್ಕತ್ತೆ. ಅವ್ರು ಬಂದು ಹಾಫ್ ಆನ್ ಅವರ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಬಂದುಬಿಟ್ಟಿದ್ದಾರೆ, ಬರ್ತಾಯಿದ್ದಾರೆ, ನೋಡೋಣ. ಇನ್ನು ಮೀನ್ ವೈಲು ಏನೇನಂತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟಾಗಿ ಅವ್ರು ಬಂದು 20 ಮಿನಿಟ್ಸು ಫಸ್ಟು 20 ಮಿನಿಟ್ಸ್ ನೀರು ಬಂದಿದೆ. ಆಮೇಲೆ ಸ್ವಲ್ಪನೇ ನೀರು ಬರ್ತಾಯಿದೆ. ನೀರು ಸ್ಟಾಪ್ ಮಾಡೋರು ಮುಂಚೆ ಅವರು ನಮಗೆ ಹೇಳಿಬಿಟ್ಟಿದ್ದಾರೆ, ಪರವಾಗಿಲ್ಲ, ನೀರು ಸ್ಟಾಪ್ ಮಾಡಿದ ಮೇಲೆ ಬಂದರೆ ಏನು ಟ್ರೀಟ್ಮೆಂಟ್ ಮಾಡೋಂಗಾಗಲ್ಲ. ಸರಿ, ಟ್ರೀಟ್ಮೆಂಟ್ ಇದ್ದರೆ ಏನು, ನೀರಿದೆ ಇಲ್ಲ ಅಂತ ಫಸ್ಟು ನೋಡಬೇಕು. ನನಗೆ ಡಿವೈನಿಂಗ್ ಗೊತ್ತಿದೆ. ನಾನು 27 ಇಯರ್ಸಿಂದ ಪಾಯಿಂಟ್ ಚೆಕ್ ಮಾಡ್ತಾಯಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ. ಇದೇ ಟಿ ಶರ್ಟ್ ಹಾಕ್ಕೊಂಡ್ಬಿಟ್ಟು ಎಕ್ಸಸೈಸ್ ಮಾಡ್ತಾಯಿದ್ದೀವಿ. ಅವ್ರು ಫೋನ್ ಮಾಡಿದರೆ ಇಮಿಡಿಯೇಟಾಗಿ ಅಲ್ಲಿಂದ ಬಿಟ್ಟು ಬಂದಿದ್ದೀವಿ ಇಲ್ಲಿ. ನನ್ನ ಲೆಕ್ಕ ಪ್ರಕಾರ ತೆಂಗಿನಕಾಯೆಲ್ಲ ಏನಿಲ್ಲ, ಇದು ಫ್ರೀಯಾಗಿ ಮಾಡೋಣ ಅಂತ ಮಾಡಿದ್ದೀವಿ. ಎಲ್ಲ ಜಾಗ ಮಾಡೋಂಗಿಲ್ಲ, ಡಿಪೆಂಡ್ಸ್ ಕಸ್ಟಮರು. ಸರಿನಾ ಸರ್? ಆ ವೀಡಿಯೋನಲ್ಲಿ ಫ್ರೀಯಾಗಿ ಮಾಡಿದ್ರೆ ಮಾಡೋಕ್ಕಾಗಲ್ಲ. ಇದು 5000 ರೂಪಾಯಿ ಚಾರ್ಜ್ ಆಗುತ್ತೆ. ಬಿಗಿನಿಂಗ್ನಲ್ಲಿ ಬೇಡ ಸರ್ ಅಂತ ಹೇಳಿದ್ದೀವಿ. ನನ್ನ ಲೆಕ್ಕ ಪ್ರಕಾರ ಒಂದು ಗ್ಯಾಪ್ ಬರ್ತಾಯಿದೆ. ಈಗಂದರೆ ಸಿಂಪ್ಟಮ್ಸ್ ಐತೆ, ಪರವಾಗಿಲ್ಲ, ಕ್ಯಾಮರಾ ಅವ್ರು ಕರಿಬೋದು ಅಂತ. ಏನು ಮೂಮೆಂಟ್ ಆಗಿಲ್ಲ ಅಂದರೆ ಕ್ಯಾಮರಾಗೆ ಕ್ಯಾನ್ಸಲ್ ಮಾಡ್ಬೋದು, ಗೊತ್ತಾಯ್ತಾ? ಫಸ್ಟ್ ಸ್ಟೆಪ್ಪು, ಇನಿಷಿಯಲ್ ಸ್ಟೆಪ್ಪು. ಇದು ಮೂಮೆಂಟ್ ಆಗಿದ್ರೆ ಕ್ಯಾಮ್ರಾ ಅವ್ರು ಕರಿಬೋದು. ನೀರೇ ಕಾಣಿಸ್ತಾ ಇಲ್ಲ ಅಂದರೆ ಕ್ಯಾಮ್ರಾ ಕರಿಂಗಿಲ್ಲ, ವೇಸ್ಟು. ಏನೋ ಸಿಂಪ್ಟಮ್ಸ್ ಐತೆ, ಓಕೆ, ಕರೆಕ್ಟ್, ನೀರು ಐತೆ, ಸ್ವಲ್ಪ ಏನೋ ಐತೆ. ಅದು ಎಷ್ಟು ಫೀಟ್ನಲ್ಲಿ ಐತೆ ಅದು ತಿಳ್ಕೊಳ್ಬೇಕು. ನನಗೆ ಬಂದು ನಾನೇನು ಮಾಡ್ತೀವಿ, ಕ್ಯಾಮ್ರಾ ಮಾಡೋ ಮುಂಚೆ ನಾನು ಈ ಥರ ಮಾಡಿಬಿಡ್ತೀವಿ. ಅದನ್ನು ಟ್ಯಾಲಿ ಆಗತ್ತಿಲ್ಲ ಅಂತ ನೋಡಬೇಕು. ಇದು ಯಾವಾಗಲೂ ನಾನು ಮಾಡೋದು. ಕೆಲವು ಟೈಮು ಟ್ಯಾಲಿ ಆಗುತ್ತೆ, ಕೆಲವು ಟೈಮು ಸ್ವಲ್ಪ ಫೀಟ್ಗಳು ಜಂಪ್ ಆಗುತ್ತೆ. ಇದು ನನ್ನ ಲೆಕ್ಕ ಪ್ರಕಾರ ಸರ್ 1018ನಲ್ಲಿ ಒಂದು ಸೋರ್ಸ್ ಬರ್ತಾಯಿದೆ ಸರ್, ನೀರು ಐತೆ, ನಿಮಗೆ ಏನು ಪ್ರಾಬ್ಲಮ್ ಇರಲ್ಲ. ಈಗ ನಾನು ಹೇಳೋದು ನೀವು ನಂಬಲ್ಲ ಸರ್. ನಾವು ಕ್ಯಾಮರಾ ಬಿಟ್ಬಿಟ್ಟು ನೋಡಿಬಿಡೋಣ, ಆವಾಗ ವಿಷಯ ಗೊತ್ತಾಗತ್ತೆ. ಏನು ಹೇಳಿದ್ರು ಗೊತ್ತಾಗಲ್ಲ. ನಾವು ಲೈವ್ ಆಗಿ ವೀಡಿಯೋನಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಅದು ಬಿಟ್ಟು ಬೇರೆ ಏನೋ ಪ್ರಾಬ್ಲಮ್ಮು ಇರ್ಬೋದು, ಅದನ್ನು ನೋಡೋಣ ಅಂತ ಹೇಳಿದ್ದೀವಿ. ಆಮೇಲೆ ಟೈಮ್ ಹೋಗ ಅವ್ರು ಏನು ಮಾಡಿದರು, ಅವ್ರು ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರು. ಅವ್ರು ಏನು ಹೇಳಿದರು, ಫಿಲ್ಟರ್ ಪೈಪು ಆಗಿಬಿಟ್ಟಿದ್ದಾರೆ ಅಂತ ಹೇಳಿದರು. 2019ನಲ್ಲಿ ಫಿಲ್ಟರ್ ಪೈಪ್ ಹಾಕಿದ್ದಾರೆ ಅಂತ. ಅದು ಯಾವ ಪೈಪು, ಎಷ್ಟು ಗೇಜು, ಎಷ್ಟು ಇಂಚು, ಅದೆಲ್ಲ ವಿಷಯ ಗೊತ್ತಿಲ್ಲ. ಫಿಲ್ಟರ್ ಪೈಪ್ ಹಾಕ್ಬಿಟ್ರೆ ಸೋರ್ಸ್ಗಳಿಗೆ ಗೊತ್ತಾಗಲ್ಲ. ಫಿಲ್ಟರ್ ಪೈಪ್ ಹಾಕಿಲ್ಲ ಅಂದರೆ ನಾವು ಕ್ಯಾಮರಾ ಬಿಟ್ಟರೆ ಎಲ್ಲ ವಿಷಯಗಳು ಗೊತ್ತಾಗತ್ತೆ. ಕ್ಯಾಮರಾ ಬರೋ ಟೈಮ್ನಲ್ಲಿ ಅವರು ಈ ಥರ ಹೇಳಿದ್ದಾರೆ. ಈಗ ಅವರು ಕ್ಯಾನ್ಸಲ್ ಮಾಡೋಂಗಿಲ್ಲ.
ಸರಿ ಬಂದುಬಿಟ್ಟಿದ್ದಾರೆ, ನಾವು ವಾಟರ್ ಲೆವೆಲ್ ಹೆಂಗಿದೆ ನೋಡಿಬಿಡೋಣ ಅಂತ ಬಿಟ್ಟರೆ, ಬೋರು 6 ಇಂಚು ಬೋರು, ಅದರಲ್ಲಿ 4.5 ಇಂಚು ಫಿಲ್ಟರ್ ಪೈಪ್ ಹಾಕಿದ್ದಾರೆ. ಗ್ಯಾಪ್ ತುಂಬ ಕಡಿಮೆ ಐತೆ. ಸರ್ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಬಿಡೋಣ ಅಂದರೆ ಬಿಟ್ಟರೆ, ಆ 600 ಫೀಟ್ನಲ್ಲಿ ಏನೇ ಸ್ವಲ್ಪ ನೀರು ಬರೋ ಥರ ಕಾಣಿಸ್ತಾ ಇದೆ, ವಿಡಿಯೋನಲ್ಲಿ ನೋಡ್ಬೋದು. ಆಮೇಲೆ ವೆಯ್ಟ್ ಮಾಡ್ತಾಯಿದ್ದೀವಿ. ಕ್ಯಾಮ್ರಾ ಅವರು ಬಂದುಬಿಟ್ಟಿದ್ದಾರೆ, ನೋಡೋಣ. ಬಂದುಬಿಟ್ಟಿದ್ದಾರೆ ಅಂತ ಫೋನ್ ಮಾಡಿದರು ನಿಯರ್ ಬೈ. ಅವ್ರ ಕ್ಯಾಮ್ರಾ ಅವರು ಬರೋ ಮುಂಚೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಏನೇನು ಮಾಡಬೇಕು ಅಂತ. ಫಸ್ಟ್ 2 ಟ್ರ್ಯಾಕ್ಟ್ರ್ ನೀರು ಹಾಕಿದ್ರೆ ರೀಚಾರ್ಜ್ ಆಗಿಬಿಡುತ್ತೆ ಅಂತ ಹೇಳಿದ್ದೀವಿ. ಯಾವ ಕಾರಣಕ್ಕೂ ಕ್ಯಾಮ್ರಾ ಬಿಟ್ಟ ಮೇಲೇ ವಿಷಯಗಳು ಗೊತ್ತಾಗತ್ತೆ. ನೀರು ಬಿಡಬೇಕಾ ಬೇಡನಾ, ಇಲ್ಲ ನೀರು ಜಾಸ್ತಿ ಐತೆನಾ, ಬೈ ಚಾನ್ಸು ನೀರು ಜಾಸ್ತಿ ಆಗಿಬಿಟ್ಟು ಮೋಟ್ರ್ ಫಾಲ್ಟಾ, ಇಲ್ಲ ನೀರೇನೇ ಇಲ್ಲನ, ಇಲ್ಲ ಒಂದು ಕಡೆ ನೀರು ಬಂದುಬಿಟ್ಟು ಬೇರೆ ಕಡೆ ನೀರು ಹೋಗ್ತಾ ಇದ್ದಾನ, ಅದೆಲ್ಲ ಅದರಲ್ಲಿ ನೋಡ್ಬೋದು. ಫಸ್ಟು ವಾಟರ್ ಲೆವೆಲ್ ನಾವು ಕಂಡುಹಿಡಬೇಕು. ಅದಕ್ಕೋಸ್ಕರ ಅವರು ಸ್ಟೆಪ್ಪುಗಳು ಹೇಳ್ತಾಯಿದ್ವಿ. ಬೇರೆ ಬೋರ್ಗಳು ಏನೇನು ಪ್ರಾಬ್ಲಮ್ಗಳು ಅದೆಲ್ಲ ಅವ್ರು ಹೇಳ್ತಾಯಿದ್ದೀವಿ. ಫಿಲ್ಟ್ರ್ ಪೈಪು ಯಾವಾಗಲೂ ಹಾಕಿದರೆ ಪ್ರಾಬ್ಲಮ್ನೇ. ಫಿಲ್ಟ್ರ್ ಪೈಪ್ ಇಲ್ಲ ಅಂದರೆ ಯಾವಾಗಲೂ ಚೆನ್ನಾಗಿರುತ್ತೆ. ಏನು ಬೇಕಂದ್ರೂ ಮಾಡ್ಬೋದು, ಮಲ್ಟಿಪರ್ಪಸ್ ಏನು ಬೇಕಂದ್ರೆ ಮಾಡ್ಬೋದು. ಮೋಟ್ರ್ ಸ್ಟಕ್ಕಿಂಗ್ ರಿಮೂವ್ ಮಾಡೋದು, ಹಾಕೋದು ಎಲ್ಲ. ಕ್ಯಾಮ್ರಾವನ್ನು ಬರ್ತಾಯಿದ್ದಾರೆ, ಬಂದುಬಿಟ್ಟಿದ್ದಾರೆ ನೋಡಿ. ಫಸ್ಟ್ ಮನೆಯೇ ಇದಕ್ಕೆ ಮುಂಚೆ ಮಾಡಿದ್ದು, ಈಗ ಸೆಕೆಂಡ್ ಮನೆ. ನಾವು ಬಂದು ಯಾವಾಗಲೂ ಏನು ಚೇಂಜ್ ಮಾಡಲ್ಲ. ಯೂಟ್ಯೂಬ್ನಲ್ಲಿ ಯಾರು ಬರ್ತಾಯಿದ್ದಾರೋ ಅವರೇ ಬಂದು ಅಟೆಂಡ್ ಮಾಡ್ತಾರೆ. ನಂಬರ್ ಒಂದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಡಿವೈನರು ಸರಿ, ನಮ್ಮ ಹತ್ರ ಬಂದು ರೋಬೋ ಗಾಡಿ ಐತೆ, ಸೆನ್ಸರ್ ಗಾಡಿ ಐತೆ, 10 ವೀಲರ್ ಐತೆ, 6 ವೀಲರ್ ಐತೆ, ರಾಡ್ ಕ್ಲೀನಿಂಗು ಮಿಷಿನ್ ಐತೆ. ಮೋಟ್ರ್ ರಿಮೂವ್ ಮಾಡ್ತೀವಿ, ತಿರುಗಿಬಿಟ್ರೆ ಸ್ಟಕ್ ಆಗಿಬಿಡುತ್ತೆ. ಸ್ಟೋನ್ ಏನೋ ಬಿದ್ದಿದ್ರೆ ಅದು ರಾಡ್ ಕ್ಲೀನ್ ಮಾಡಬೇಕು. ಅಪ್ ಟು 700 ಫೀಟ್ ರಾಡ್ ಐತೆ, ಓಸ್ ಕ್ಲೀನಿಂಗ್ ಐತೆ, ಜೀಪ್ ಐತೆ. ಯಾವುದು ಏನೇನು ವೀಡಿಯೋಗಳಲ್ಲಿ ಹಾಕಿದನೋ ಅದೇ ಟೀಮ್ ವರ್ಕ್ಗೆ ಬಂದು ಕೆಲಸ ಮಾಡ್ತಾರೆ. ಓಪನ್ ಮಾಡಿದ್ದಾರೆ, ಒಳಗಡೆ ಬಿಡ್ತಾಯಿದ್ದಾರೆ. ಒಳಗಡೆ ಬಿಟ್ಟರೆ ಈಗ ಬರೋ ಇನ್ಫಾರ್ಮೇಷನ್ ಅವರು ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು. ನಮ್ಮದು ಸ್ಪೆಷಲ್ ಏನು ಗೊತ್ತಾ, ಈ ವಿಡಿಯೋ ನೋಡಿದರೆ ನಾವು ಏನೇನು ಮಾಡಿದ್ವಿ ಅಂತ ಫುಲ್ ರೆಕಾರ್ಡ್ ಅವ್ರಿಗೆ ಸಿಕ್ಬಿಡುತ್ತೆ. ಬೇರೆಯವ್ರು ಬಂದು ಕೆಲಸ ಅಟೆಂಡ್ ಮಾಡಿದ್ರು ಸರಿ, ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ ಅದನ್ನು ಹೇಳ್ಬೋದು. ನಮ್ಮಂಥ ಎಕ್ಸ್ಪೀರಿಯನ್ಸ್ ಇರೋರು ಅರ್ಥ ಆಯ್ತು. ನಾನು ಏನು ಮಾಡಿದ್ದು ವೀಡಿಯೋ ಕೊಟ್ಟಿದ್ದೆ, ಈ ಥರ ಯಾರೂ ಕೊಡಲ್ಲ. ನಾನು ಫಾಲ್ಟ್ ಮಾಡಿದರೂ ಗೊತ್ತಾಗ್ಬಿಡುತ್ತೆ, ನಾನು ರೈಟ್ ಮಾಡಿದ್ರು ಗೊತ್ತಾಗ್ಬಿಡುತ್ತೆ. ನಾವು ಬಂದು ಯಾವಾಗಲೂ ಹಣ ಸಂಪಾದನೆ ಮಾಡ್ತೀವಿ, ಪ್ಲಸ್ ಸ್ವಲ್ಪ ಪುಣ್ಯ ಸೇರಿ ಸಂಪಾದನೆ ಮಾಡ್ತೀವಿ. ಮಿಸ್ಗೈಡ್ ಮಾಡಲ್ಲ. ರೇಟು 1000 ರೂಪಾಯಿ 2000 ಜಾಸ್ತಿ ಇರ್ಬೋದು, ಇಲ್ಲ ಅಂತ ಇಲ್ಲ, ಕೇಳಿಬಿಟ್ಟು ತಗೊಳ್ತೀವಿ. ಮಿಸ್ಗೈಡ್ ಮಾತ್ರ ಮಾಡಲ್ಲ. ನನ್ನ ಐಡಿಯಾ ಏನಿದ್ರೆ, ನೀವು ನನಗೆ ಮೋಸ ಮಾಡ್ಬೋದು, ನಾನು ನಿಮಗೆ ಮೋಸ ಮಾಡ್ಬೋದು. ಮೇಲೆ ದೇವರೊಬ್ಬರು ಇದ್ದಾರೆ, ಅವ್ರಿಗೆ ಯಾರೂ ಮೋಸ ಮಾಡೋಕ್ಕಾಗಿಲ್ಲ. ಅದಕ್ಕೆ ನನಗೇನು ಸಂತೋಷ ಅಂದರೆ, ಲೆಫ್ಟ್ ಸೈಡು ನನಗೆ ಕೈ ಕಾಲು ಸ್ಟ್ರೋಕ್ ಆಗಿ ಲೈಟಾಗಿ ಈಗ ರಿಕವರ್ ಆಗಿದ್ರು ತುಂಬ ಸಂತೋಷ. ಒಂದು ಸಲ ಸ್ಟ್ರೋಕ್ ಆಗಿಬಿಟ್ರೆ ಅಷ್ಟೇ ಸರ್, ಅದು ಹೋಗಲಿ, ನನ್ನ ಕತೆ ಇರಲಿ. ಈಗ ಇದಕ್ಕೆ ಬರೋಣ. ಕ್ಯಾಮರಾ ಬಿಡ್ತಾ ಇದ್ದಾರೆ.
ಹೋಗ್ತಾಯಿದೆ, ಏನು ತೊಂದರೆ ಇಲ್ಲ. ಫಿಲ್ಟ್ರ್ ಪೈಪ್ ಹಾಕಿದ್ದಾರೆ ಅಂತ ಗೊತ್ತಾಯಿತು. ಬೋರ್ವೆಲ್ಲು 6 ಇಂಚು ಬೋರ್ವೆಲ್ಲು, 4.5 ಫಿಲ್ಟ್ರ್ ಪೈಪು, ಅಷ್ಟು ಗೇಜ್ ಇಲ್ಲ. ಅದರಲ್ಲಿ ಏನು ತೊಂದರೆ ಇಲ್ಲ, ಪೈಪ್ ಚೆನ್ನಾಗಿದೆ. ಎಷ್ಟು ದೂರ ಹೋಗುತ್ತಂದ್ರೆ ನೋಡಬೇಕು. ಪೂರ್ತಿ ಹೋದರೆ ವಾಟ್ರಲ್ಲಿ ಗೊತ್ತಾಗೋದು ಎಷ್ಟು ನೀರು ಐತಿ ಅಂತ ಗೊತ್ತಾಗ್ಬಿಡುತ್ತೆ. 660ನಲ್ಲಿ ಏನೋ ಲೈಟ್ ಗ್ಯಾಪು ಬರ್ತಾಯಿದೆ ಅಂತ ಹೇಳಿದ್ದಾರೆ. ಆಮೇಲೆ 730 ಫೀಟ್ನಲ್ಲಿ ವೈರು ಬಂದು ಇದು ಆಗಿಬಿಟ್ಟಿದೆ, ಅದು ಕೆಳಗಡೆ ಮೋಟ್ರ್ ಬಿಡೋಂಗೆ ಆಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಈಗ ವೀಡಿಯೋ ಮಾಡಿದ್ದು ವೇಸ್ಟ್ ಆಯಿತು. ಈಗ ಹೆಂಗೆ ತಿಳ್ಕೊಬೋದು ಕೆಳಗಡೆ ನೀರು ಐತೆ ಇಲ್ಲ ಅಂತ? ಕ್ಯಾಮರಾ ಹೋಗಿದರೆ ಫೈಂಡ್ ಔಟ್ ಮಾಡ್ಬೋದು. ಕ್ಯಾಮರಾ ಹೋಗಿಲ್ಲ ಅಂತ ಏನು ಮಾಡೋದು? ಅದಕ್ಕೆ ನಮ್ಮ ಹತ್ರ ಜಿಯೋ ಲೊಕೇಟರ್ ಮಿಷಿನ್ ಒಂದು ಐತೆ. ಅದರಲ್ಲಿ ಮೋಟ್ರೆಲ್ಲ ಏನು ರಿಮೂವ್ ಮಾಡೋಂಗಿಲ್ಲ, ನಾವು ಬೋರ್ ಮೇಲೆ ನಿಲ್ಸ್ಕೊಂಡ್ಬಿಟ್ಟು ಸ್ಕ್ಯಾನಿಂಗ್ ಮಾಡ್ಬೋದು. ಏನಂತ ವಿಷಯ. ಈಗ 730 ಹೋಗಿದೆ, ನೀವು 1000, 1200, 1500, 2000 ಎಷ್ಟು ಬೇಕಂದರೆ ಸ್ಕ್ಯಾನ್ ಮಾಡಿಬಿಟ್ಟು ಎಲ್ಲೆಲ್ಲಿಗೆ ನೀರು ಬರ್ತಾಯಿದೆ, ಯಾವ ಫೀಟ್ಗೆ ಬರ್ತಾಯಿದೆ ಅಂತ ನಾವು ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ರೆ ಫರ್ದರ್ ಕೆಲಸ ಮಾಡ್ಬೋದು ಇಲ್ಲ ಅಂತ ಡಿಸೈಡ್ ಮಾಡ್ಬೋದು. ನಾನು ಅವ್ರಿಗೆ 2 ಟ್ರ್ಯಾಕ್ಟ್ರ್ ನೀರು ಬಿಡಿ ಅಂತ ಕಸ್ಟಮರ್ಗೆ ಹೇಳಿದ್ದೀವಿ, ಅವರು ಒಪ್ಕೊಂಡ್ರು. ಆಮೇಲೆ ಕ್ಯಾಮ್ರಾ ಅವರು ಬಿಟ್ಟಿಲ್ಲ. ಸರ್ ದಯವಿಟ್ಟು ನೀರು ಹಾಕೋದು ಬೇಡ, ಇದು ಗೇಜ್ ಕಡಿಮೆ ಇದೆ, 4.25 ಇಂಚ್ ಪೈಪು ತುಂಬ ತಿನ್ನಾಗಿದೆ, ನಾವು ನೀರು ಬಿಟ್ಟರೆ ಪೈಪ್ ಏನೋ ಡ್ಯಾಮೇಜ್ ಆಗಿಡ್ಬೋದು. ಈಗ ಮೋಟ್ರು ಚೆನ್ನಾಗಿದೆ, ಏನಾಗಿಲ್ಲ, ರಿಮೂವ್ ಮಾಡ್ಬೋದು. ಬೇಕಂದರೆ ಟ್ಯಾಪ್ ಮೇಲಿಂದ ನೀರು ತೊಗೊಂಡ್ಬಿಟ್ಟು ಬಿಡಿ ಅಂತ ಹೇಳಿದರು. ನಾನು ಒಪ್ಕೊಂಡೆ. ಸರಿ, ನಮ್ಮಂಥ ಎಕ್ಸ್ಪೀರಿಯನ್ಸ್ ಅವರು ಇದ್ದಾರಲ್ಲ, ನಾರ್ಮಲಾಗಿ ನಮ್ಮದು ಡೆಪ್ತು ಬಂದು 700 ಫೀಟ್ 800 ಫೀಟ್ ಇರುತ್ತೆ. ಅದಕ್ಕೆ ಫಿಲ್ಟರ್ ಪೈಪ್ ಹಾಕಿರ್ತಾರೆ, ನಾವು ನೀರು ಬಿಡ್ತೀವಿ, ಏನು ಆಗಲ್ಲ. 1400 ಅಂದರೆ ಯಾಕೆ ಚಾನ್ಸ್ ತೊಗೊಳ್ಬೇಕು? ಸರಿ, ಹಂಗಂದ್ರೆ ಆಗೋದು ಬೇಡ, ಬೇರೆ ಟ್ಯಾಪ್ ಅಂದರೆ ನೀರು ತೊಗೊಳ್ಳಿ ಅಂತ ಹೇಳಿದರು. ಇನ್ನು ಮೀನ್ ವೈಲು ಅವರು ಬಂದು ಯಾರೋ ಕ್ಯಾಮ್ರಾವನ್ನೇ ಎಲೆಕ್ಟ್ರಿಷಿಯನ್ ಕೆಲಸನ ಅಟೆಂಡ್ ಮಾಡಿದರು. ಏನೋ ಒಂದು ರೆಡಿ ಮಾಡಿಬಿಟ್ಟು ಚೆನ್ನಾಗಿ ನೀರು ಬಂದುಬಿಡ್ಬೋದಾ, ಬಂದಿದ್ರು ₹5 ಎಕ್ಸ್ಟ್ರಾ ತಗೊಳ್ತಾರೆ ಅವರು, ಬಂದಿಲ್ಲ ಅಂತ ಏನು ತೊಗೊಳ್ಳಲ್ಲ ಪಾಪ. ನಾವು ಏನಿದ್ರು ₹100 ಕೊಟ್ಟು ಕಳಿಸ್ತೀವಿ ಅವ್ರಿಗೆ ಲಾಸ್ಟಾಗಿ. ಅವರು ಬೇರೆ ನೈಬರ್ಸ್ ಅವ್ರ ರಿಲೇಟಿವ್ಸ್ ಅವರನ್ನು ಬಂದಿದ್ದಾರೆ, ಅವ್ರ ಹತ್ರ ಏನೋ ಮಾತಾಡ್ತಾ ಇದ್ದಾರೆ, ಏನೇನು ಮಾಡಿದ್ವಿ, ಏನು ಮಾಡ್ತಾಯಿದ್ದಾರೆ ಅಂತ. ಇವರು ಸ್ಕ್ರೂ ಡ್ರೈವರ್ ತೊಗೊಂಡ್ಬಿಟ್ಟು ಏನನ್ನೋ ಮಾಡಿದರು, ಏನು ವರ್ಕೌಟ್ ಆಗ್ತಾಯಿಲ್ಲ. ಸರಿ ಅಂತ RCTC ಹೆಂಗಿಂತ ವೈರು ಆ ಥರನೇ ಮಾಡಿ ಇಟ್ಟಿದ್ದಾರೆ. ಆನ್ ಮಾಡಿದರು, ನೀರು ಬಂದಿಲ್ಲ. ನಾವು ಈಗನೇ ಆನ್ ಮಾಡಿದ್ವಿಲ್ಲ, ಸರಿ ಸ್ವಲ್ಪ ನೇರ ಬಿಟ್ಟು ನೀರು ಬಿಟ್ಟು ಮಾಡ್ಬೋದು. ಈಗ ಏನು ಪ್ರಾಸೆಸ್ ಮಾಡ್ಬೋದು ಅಂತ ಹೇಳಿದರೆ, ಫಸ್ಟು ಬಂದು ಫುಲ್ ಡೇ ನೈಟು ಹೋಸಿಂದ ನೀರು ಬಿಡಬೇಕು. ನೆಕ್ಸ್ಟ್ ದಿವಸ ಮೋಟ್ರ್ ಆನ್ ಮಾಡ್ಬೋದು. ಆಮೇಲೆ 2 ಡೇಸು ಕಂಟಿನ್ಯೂಸ್ ಆಗಿ ಬಿಡಬೇಕು ನೀರು, ಒಂದು ನೈಟು ಇನ್ನೊಂದು ನೈಟು, 2 ಡೇಸ್ ಬಿಟ್ಟು ಮೋಟ್ರ್ ಆನ್ ಮಾಡಬೇಕು. ಅದು ಔಟ್ಪುಟ್ ನೀರು ಬಂದು ವೈಟಾಗಿ ಬಂದುಬಿಟ್ರೆ ಏನಾಗಿಲ್ಲ ಅಂತ ಲೆಕ್ಕ. ಕಲರಾಗಿ ಬಂದುಬಿಟ್ಟು ವೈಟಾಗಿ ಬಂದಿದ್ದರೆ ಕ್ಲಿಕ್ ಆಗಿದೆ, ನೀರು ಬರೋಕ್ಕೆ ಶುರುವಾಗ್ಬಿಡುತ್ತೆ ಅಂತ ಲೆಕ್ಕ. ಆಮೇಲೆ ವೈರು ತುಂಬ ಟೈಟಾಗಿದೆ. ಒಂದು ಸಲ ಮೋಟ್ರ್ ರಿಮೂವ್ ಮಾಡಿಬಿಟ್ಟು ಆ ಥರ ಮಾಡಿಬಿಟ್ಟು ವರ್ಕೌಟ್ ಆಗಿಲ್ಲ ಅಂದರೆ ಮೋಟ್ರ್ ಫುಲ್ಲು ರಿಮೂವ್ ಮಾಡಿ ವೈರು ಸ್ವಲ್ಪ ಟೈಟ್ ಇದ್ದರೆ ಅದು ಲೂಸ್ ಮಾಡಬೇಕು. ಎಕ್ಸ್ಟ್ರಾ ವೈರ್ ತೊಗೊಂಡ್ಬಂದ್ಬಿಟ್ಟು ತಿರ್ಗಾ ಬಿಡಬೇಕು. ಒಂದು ಸಲ ಸರ್ವಿಸ್ ಬಿಟ್ಟರೆ ನೀರು ಬರೋಕ್ಕೆ ಶುರು ಆಗ್ಬೋದು. ಮೋಟ್ರ್ ಫಾಲ್ಟೂ ಐತಿ, ಇದೇನು ಹೊಸ ಮೋಟ್ರಲ್ಲ, ಟೈಮ್ ಆಗಿದೆ, ಅದನ್ನು ಚೆಕ್ ಮಾಡಬೇಕು. ಅದು ಆಚೆ ಕಡೆ ತೊಗೊಂಡ್ಬಿಟ್ಟು ಸಂಪ್ನಲ್ಲಿ ಬಿಟ್ಟರೆ ವಿಷಯ ಗೊತ್ತಾಗತ್ತೆ.
ಸರಿ ಅಂತ ಅವ್ರು ರಿಮೂವ್ ಮಾಡ್ತಾರೆ. ಯಾರು ಬಂದರೂ ಅಷ್ಟೇ, ಕ್ಯಾಮರಾ ಬಂದು 1400 ಇಲ್ಲ 2000 ಫೀಟ್ ವೈರ್ ಐತೆ, ಒಳಗಡೆ ಹೋಗಿಬಿಡ್ಬೋದು ಅಂತ ನೋಡಿದ್ದೀವಿ, ಹೋಗ್ತಾ ಇಲ್ಲಲ್ಲ, ಏನು ಮಾಡೋಕ್ಕಾಗತ್ತೆ, ಏನು ಮಾಡೋಂಗಿಲ್ಲ. ಅದಕ್ಕೆ ನೆಕ್ಸ್ಟ್ ನೋಡಿ ಜಿಯೋ ಲೊಕೇಟರ್ ಮಿಷನಲ್ಲಿ ಬಾಕ್ಸ್ ಐತೆ, ಅದನ್ನಲ್ಲಿ ಚೆಕ್ ಮಾಡ್ಬೋದು, ಅದಕ್ಕೆ ಯಾವುದು ಡಿಸ್ಟರ್ಬ್ ಇಲ್ಲ. ನೀವು ಒಂದು ಮಾತು ಕೇಳ್ಬೋದು, ಯಾಕೆ ಸರ್ ಫಸ್ಟೇ ಅದನ್ನಲ್ಲಿ ಸ್ಕ್ಯಾನ್ ಮಾಡ್ಬೋದಲ್ಲ ಅಂತ ಕೇಳಿದರೆ, ನಾವು ಕಣ್ಣಲ್ಲಿ ನೋಡೋಕ್ಕಾಗಲ್ಲಲ್ಲ. ನಾನು ಹೇಳ್ತೀವಿ 1080 ನೀರು ಬರ್ತಾಯಿದೆ ಅಂತ, ನಾವು ಕಣ್ಣಾರ ನೋಡಿದರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಕ್ಯಾಮ್ರಾ ಆದರೆ ನೀರು ಒಳಗಡೆ ಕ್ಯಾಮ್ರಾ ಹೋಗುತ್ತೆ, ಎಷ್ಟು ಫೀಟ್ಗೆ ಐತೆ, ಎಷ್ಟು ಕಲರಾಗಿ ನೀರು ಐತೆನಾ, ವೈಟಾಗಿ ನೀರು ಐತೆನಾ ಏನಂತ ವಿಷಯ ಗೊತ್ತಾಗತ್ತೆ. ಈಗ 760 ಮಾತ್ರ ಕ್ಲಿಯರೆನ್ಸ್ ಐತೆ, ಅದು ಕೆಳಗಡೆ ಪೈಪ್ ಬಿದ್ದೋಗಿದೆ, ಕಟ್ಟಾಗಿದೆನಾ, ಏನೋ ಡ್ಯಾಮೇಜ್ ಆಗಿದೆನಾ, ಬಲ್ಜ್ ಆಗಿದೆನಾ, ಏನಾಗಿದೆ ಅಂತ ಕ್ಯಾಮ್ರಾ ಹೋಗಿದ್ರೆ ಗೊತ್ತಾಗತ್ತೆ. ನೆಕ್ಸ್ಟ್ ಈ ಮಿಷಿನ್ ಇಟ್ಕೊಂಡ್ಬಿಟ್ಟು ಸ್ಕ್ಯಾನಿಂಗ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅವ್ರು ರಿಮೂವ್ ಮಾಡಿಬಿಟ್ರು, ಅವ್ರು ಹೋಗ್ಬಿಟ್ರು. ಅದೇ ನಾವು ಟೀಮ್ ವರ್ಕ್ ಚೇಂಜ್ ಮಾಡಲ್ಲ, ಅದೇ ಪರ್ಸನ್ ಮೇಂಟೈನ್ ಮಾಡ್ತೀವಿ. ಜೀಪು 2 ಇದ್ದಾರೆ, ಕ್ಯಾಮ್ರಾ ಸ್ಕ್ಯಾನಿಂಗ್ ಅವರು 2 ಇದ್ದಾರೆ, ಕ್ಲೀನಿಂಗ್ ಗಾಡಿ 2 ಐತೆ, ರೋಬೋ 2 ಐತೆ, ಗ್ಯಾಸ್ ಬೋರ್ಡ್ 2 ಐತೆ, 6 ವೀಲರ್ ಐತೆ, 10 ವೀಲರ್ ನಮ್ಮ ಹತ್ರ ಐತೆ. ಒಂದು ಜಾಗ ಬಂದಮೇಲೆ ಕಂಪ್ಯೂಟರ್ ಸೊಲ್ಯೂಷನ್ಗೆ ನಾವು ರೆಡಿ ಮಾಡ್ತೀವಿ. ನಮ್ಮ ಹತ್ರ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಅದು ಒಪ್ಕೊಳ್ತಾ ಇದ್ದೀವಿ. ನಾನು ನಿಮಗೆ ಇಲ್ಲ ಸರ್ ಕಡಿಮೆನೇ ಬೇಕಂದ್ರೆ ನೀವು ಬೇರೆ ಕಡೆನೂ ಟ್ರೈ ಮಾಡ್ಕೊಬೋದು. ನಮ್ಗೆ ಐಡಿಯಾ ಎಲ್ಲ ಹೇಳ್ತೀವಿ, ಏನು ನಾವೇ ಮಾಡಬೇಕಂದ್ರೆ ಏನು ಕಂಪಲ್ಸರಿ ಇಲ್ಲ, ಏನೇನು ಮಾಡಬೇಕಂತ ಹೇಳಿದ್ವಿ. ಫಸ್ಟ್ ಕಸ್ಟಮರ್ ಹತ್ರ ಹೇಳಿದ್ವಿ, ಸ್ಕ್ಯಾನಿಂಗ್ ನಿಮ್ಮವರು ಇದ್ದಾರಾ ಕರೀತೀರಾ ಅಂತ. ಇಲ್ಲ ಅಂತ ಹೇಳಿದರು, ನಾನು ಕರೆದ್ಬಿಟ್ಟೆ, ಬಂದ್ ಮಾಡಿದ್ರು. ಯಾರು ಬಂದ್ ಮಾಡಿದ್ರು ಅಷ್ಟೇ, ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರನೂ ಮಾಡೋಕ್ಕಾಗತ್ತೆ, ಅದು ಕೆಳಗಡೆ ಮಾಡೋಕ್ಕಾಗಲ್ಲ. ಇದಕ್ಕೆ ಮುಂಚೆ ಒಂದು ವೀಡಿಯೋ ಬಿಟ್ಟಿದ್ದೀವಿ, ಅದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ, ಏನು ಅರ್ಥ ಆಗುತ್ತೋ ಗೊತ್ತಿಲ್ಲ. ತುಂಬ ಕಷ್ಟ ಮಾಡಿಬಿಟ್ಟು ಮಾಡ್ತಾಯಿದ್ದೀವಿ ವೀಡಿಯೋ. ಎಲ್ಲರೂ ನೋಡಬೇಕು, ಒಳ್ಳೆ ಲೈಕ್ ಕೊಡಬೇಕು, ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಅದೆಲ್ಲ ಕಷ್ಟ ಮಾಡಿಬಿಟ್ಟು ಮಾಡ್ತೀವಿ, ಸರಿನಾ? ಈಸಿ ಇಲ್ಲ. ಎಷ್ಟು ಸಲ ಅದು ರೆಕಾರ್ಡಿಂಗ್ ಮಾಡಬೇಕು ಗೊತ್ತಾ? ಎಲ್ಲ ವೀಡಿಯೋ ಮಾಡೋರ್ಗೂ ಗೊತ್ತಾಗತ್ತೆ. ಸೆಂಟ್ರಲ್ಲಿ ಕಾಲ್ಸ್ ಬಂದ್ಬಿಡುತ್ತೆ, ಸೆಟ್ ಆಗಲ್ಲ. ಇದೇ ಟೈಮ್ ಮಾಡ್ತಾಯಿದ್ದೀವಿ. ಶಾರ್ಟ್ ವೀಡಿಯೋ ಲೆಕ್ಕಲ್ಲ, ಹಂಗೆ ಬಿಡ್ಬೋದು, ಮಾಡ್ಬೋದು. ಮ್ಯಾಕ್ಸಿಮಮ್ ಟ್ರೈ ಮಾಡಿದರು ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿ ಹಿಂಗೆ ನೀರು ತೋರಿಸ್ಬಿಡೋಣ ಅಂತ. ತೋರಿಸಿದ್ರೆ ಅವ್ರಿಗೇನೋ ಎಕ್ಸ್ಟ್ರಾ ಸಿಗ್ಬೋದಲ್ಲ. ನಾವು ಮಿಸ್ಗೈಡಿಂಗ್ ಮಾಡಲ್ಲ, ಏನೇನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಈ ಕ್ಯಾಮ್ರಾ ಅವ್ರು ಬಂದರೆ ಕ್ಯಾಮ್ರಾ ಮಾತ್ರ ಮಾಡ್ತಾರೆ, ನಾವು ಹಂಗಿಲ್ಲ, ಟಾಪ್ ಟು ಬಾಟಮ್. ನೆಕ್ಸ್ಟ್ ಏನೋ ಮೋಟ್ರ್ ರಿಮೂವ್ ಮಾಡ್ಬೇಕಂದ್ರೆ ಸರಿ, ಇನ್ನೊಬ್ಬರು ಟೀಮ್ ವರ್ಕ್ ಇದೆ ಲಕ್ಷ್ಮಣ್ ಅಂತ, ಅವ್ರು ಬರ್ತಾರೆ. ಅವರು ಯೂಟ್ಯೂಬಲ್ಲಿ ಹಾಕಿದ್ವಿ, ಅಲ್ಲಿ ಟ್ಯಾಪ್ ಬರ್ತಾಯಿದ್ದಲ್ಲ, ಆ ಟ್ಯಾಪ್ ಅಂದರೆ ನೀರು ಬಿಡಬೇಕು ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಫಿನಿಷ್ ಮಾಡಿಬಿಟ್ರು. ನೆಕ್ಸ್ಟು ಜಿಯೋ ಲೊಕೇಟರ್ ಮಿಷನಲ್ಲಿ ಏನೇನು ಸ್ಕ್ಯಾನಿಂಗ್ ಮಾಡಿದ್ರೆ ಫೋಟೋ ಮಾಡಿದ್ವಿ, ಆ ಫೋಟೋಸ್ದೆಲ್ಲ ಕಳಿಸ್ತಾಯಿದ್ವಿ. ನಿಧಾನವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಏನು ಬಂತು, 2.5 ಅಂತ ಬಂತು, 2.25 ಬಂತು, ಆಮೇಲೆ 2.50 ಬಂತು, ಆಮೇಲೆ 2.60 ಬಂತು. ಡೆಪ್ತ್ ವೇರಿಯೇಷನ್ನು ಏನೇನು ತೋರಿಸ್ತಾ ಇದೆ ನೋಡ್ಕೊಂಡು ಬಂದರೆ ಗೊತ್ತಾಗುತ್ತೆ. 600 ಚೇಂಜಸ್ ಏನೋ, ಆಮೇಲೆ 1000 ಟನ್ನು ಇಂಪ್ರೂವ್ಮೆಂಟ್ ಆಗಿದೆ. ಏನೋ ಸ್ವಲ್ಪ ನೀರು ಐತೆ, ಅದರಲ್ಲಿ 50% ತೊಗೊಂಡ್ರು 1 ಇಂಚ್ ನೀರು ಇದೆ ಇರ್ಬೋದು ಅಂತ ಕಾನ್ಫಿಡೆನ್ಸ್ ಬಂದಿದೆ. ಸೊ ನಾವು ಮೋಟ್ರ್ ತೆಗಿಬೋದು ಏನಂತ ಹೇಳಿದ್ವಿ. ನೆಕ್ಸ್ಟ್ ಕೆಲಸ ಮಾಡ್ಬೋದು. ನೆಕ್ಸ್ಟ್ ಏನು ನೀರು ಬಿಟ್ಟು ರೀಚಾರ್ಜ್ ಮಾಡಬೇಕು, ಬಿಟ್ಟು ನೋಡೋಣ ಏನಾಗುತ್ತೆ ನೋಡೋಣ. ಅದು ಸಕ್ಸಸ್ ಆದಮೇಲೆ ಅವರು ಒಂದು ಒಳ್ಳೆ ಕಸ್ಟಮರ್ ರಿವ್ಯೂ ಕೊಟ್ಟರೆ ಒಳ್ಳೆಯದು. ದೇವರ ಭಾರ ಇಟ್ಟ ಮಾಡಬೇಕು. ಎಲ್ಲದಕ್ಕೂ ನಾವು ಬಂದು ಪೂಜೆ ಮಾಡಿಬಿಟ್ಟೆ ಶುರು ಮಾಡುವುದು. ಇದು ಆನ್ ಟೈಮ್ ಬಂದಿದೆ. ನಾನು ನಾರ್ಮಲಾಗಿ ಪ್ರೋಗ್ರಾಮ್ ಮಾಡೋದು ಬೆಳಗ್ಗೆ 6 9 ಗಂಟೆ ಸ್ಕ್ಯಾನಿಂಗ್, ಇದು ಸೈಟ್ ಇನ್ಸ್ಪೆಕ್ಷನ್ ಮಾಡೋದು, 9 to 10 ಕಾಲ್ಸ್ ರಿಸೀವ್ ಮಾಡೋದು, ಸಾಯಂಕಾಲ 5 to 6ಗೆ ಕೆಲಸ ಕನ್ಫರ್ಮ್ ಮಾಡೋದು. ತಿರ್ಗಾ ನೆಕ್ಸ್ಟ್ಗೆ ಬೇರೆ ಇದಕ್ಕೆ ಹೋಗ್ತೀವಿ. ಒಂದು ದಿವಸಾಗ 2 ಕಾಲ್ಸ್ ಎರಡು ಕೆಲಸನೂ ತೊಗೊಳ್ಳಲ್ಲ, ಒಂದೇ ಟೆನ್ಷನ್ ತೊಗೊಳ್ಳಲ್ಲ. ಏನಿದೆ ಅಂತ ನಿಜ ಹೇಳ್ತೀವಿ.
ಫಸ್ಟು ಒಂದು 800 ಫೀಟಿಗೆ ಬಿಡೋಣ ಅಂತ ಸ್ಕ್ಯಾನ್ ಮಾಡಿದ್ವಿ. ಯಾಕಂದರೆ 740 ಅದು ಹೋಗಿದೆ ಅಲ್ಲ, 800 ಬಿಟ್ಟು ನೋಡೋಣ ಅಂತ. ಸೊ ಇದರಲ್ಲಿ 660 ತೋರಿಸ್ತಾ ಇದೆ. ಕ್ಯಾಮ್ರಾ ಪ್ರಕಾರನೂ 600 ಏನೋ ನೀರು ಬಂದಂತ ಹೇಳಿದರು. ಇದು ಹಳೆ ಬರೋ ಇದು ಮುಂಚೆ ಯಾರು ಇರ್ತಾರೆ ಫೋನ್ ಮಾಡಿ ಕೇಳಿದ್ರು, ಅವರು 600 ನೀರು ಟಚ್ ಆಯ್ತಂತ. ಸೊ ಆ ಗ್ಯಾಪ್ ಬಂದು ಡ್ರೈ ಆಗಿಲ್ಲ, ನೀರು ಬರ್ತಾ ಇದೆ. ಇನ್ನೊಂದು ಸೋರ್ಸು 1018 ನನ್ನ ಲೆಕ್ಕ ಪ್ರಕಾರ, ಟ್ರೆಡಿಷನಲ್ ಪ್ರಕಾರ, ಸೈಂಟಿಫಿಕ್ ಪ್ರಕಾರ 1100 ಏನೋ ಬಂದಿದೆ. ಇದರಲ್ಲಿ ಫೋಟೋ ಐತೆ ನೋಡಿ, ಎಲ್ಲ ಜ್ಞಾಪಕ ಇರಲ್ಲ, ಆಲ್ಮೋಸ್ಟ್ ಅದೇ ಇರ್ಬೋದು. ನಾನು 2 ಸಲ ಸ್ಕ್ಯಾನಿಂಗ್ ಮಾಡಿದ್ದೀವಿ. ನೆಕ್ಸ್ಟು ಅವ್ರ ಹತ್ರನೇ ಬಿಟ್ಟಿದ್ದೀವಿ. ನಾವು 2.25 ತೋರಿಸದೆ. ಫಸ್ಟು ನೋಡಿ ಏನು ಬಂದಿದೆ, 660 ಬಂದಿದೆ. ಕ್ಲಿಯರಿಟಿ ಇಲ್ಲ. ಇದು ಬೇರೆಯವರು ಯಾರೋ ಪಾಯಿಂಟ್ ಮಾಡಿ ಇಟ್ಟಿದ್ದಾರೆ. ಸೆಕೆಂಡ್ ಒಪಿನಿಯನ್ ಕೊಡಿ ಅಂದರೆ ಈ ಮಿಷಿನ್ ಇಟ್ಕೊಂಡ್ಬಿಟ್ಟು ಸೆಕೆಂಡ್ ಒಪಿನಿಯನ್ ತೊಗೊಳ್ಬೋದು. ಇದು ಜಿಯೋಲೊಕೇಟರ್ ಮಿಷಿನ್ ಅಂತ. ಸ್ಕ್ಯಾನಿಂಗ್ ಮಾಡಿಬಿಟ್ಟು ರಿಸಲ್ಟ್ ತೋರಿಸ್ಬಿಡುತ್ತೆ. ನೆಕ್ಸ್ಟು ಸ್ಕ್ಯಾನಿಂಗ್ ಡೆಪ್ತು ಫೀಡ್ ಮಾಡ್ತಾಯಿದ್ವಿ. 1200ಗೆ ಮಾಡೋಣ ಅಂತ ಫೀಡ್ ಮಾಡಿದ್ದೀನಿ ಕಾಣಿಸ್ತಾ. ನಾವು ಎಷ್ಟು ಬೇಕಾದರೂ ಡೆಪ್ತು ಫೀಡ್ ಮಾಡ್ಕೊಬೋದು. 1200 ಮಾಡಿದ್ದೀವಿ, ಅದು 1100 ನೀರು ಬರ್ತಾಯಿದೆ ಅಂತ ಬಂದಿದೆ ಅಷ್ಟೇ. ಇದು ಏನೋ ಹೆಂಗೆ ಅಂತ ಅವ್ರಿಗೆ ಡೌಟ್ ಬರುತ್ತಿಲ್ಲ. ಸರಿಂದ ಕಸ್ಟಮರ್ ಹತ್ರ ಕೊಟ್ಟಿದ್ದೀವಿ, ಅವರು ಸ್ಕ್ಯಾನ್ ಮಾಡಿದರು. ನೀವು ವಿಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರು ಮಾಡಿ. ನಾ ಬಂದು A to Z ಬೋರ್ವೆಲ್ ಕೆಲಸ ಮಾಡಿಕೊಡ್ತೀವಿ. ನಿಮಗೆ ಕನ್ಸಲ್ಟಿಂಗ್ ಬೇಕಂದರೆ 2000 ರೂಪೀಸ್ ಚಾರ್ಜ್ ಆಗುತ್ತೆ ಜಾಗ ಒಂದು ನೋಡೋಕ್ಕೆ. ಯಾಕೆ ಜಾಗ ಒಂದು ನೋಡಬೇಕಂದ್ರೆ, ಈಗ ರೋಬೋ ಬೋರ್ವೆಲ್ ಡ್ರಿಲ್ ಮಾಡಬೇಕಂದ್ರೆ ಹೇಳಿದ್ದೀರಾ, ಪಾಯಿಂಟ್ ಮಾಡಿದರೆ ಇಲ್ಲ ಅಂತ ಗೊತ್ತಾಗಬೇಕು. ಪಾಯಿಂಟ್ ನೀವು ಮಾಡಿಲ್ಲ ಅಂದರೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಫಸ್ಟು ಗಾಡಿ ಬಂದು ಡ್ರಿಲ್ ಮಾಡೋ ಥರ ಜಾಗ ಇದೆ ಇಲ್ಲ ಅಂತ ನೋಡಬೇಕು. ನೋಡಿಬಿಟ್ಟು ಹೈಟು 11 ಫೀಟ್ ಇರಬೇಕು, 10.5 ಇದ್ರೂ ನಡೆಯುತ್ತೆ. ಆಮೇಲೆ ಗಾಡಿ ಎಲ್ಲಿ ಸೆಟ್ ಆಗುತ್ತೋ, ಬಿಲ್ಡಿಂಗ್ ಏನು ಡೆಮಾಲಿಷನ್ ಮಾಡೋದು ಬೇಡ, ಗಾಡಿ ಎಲ್ಲಿ ಸೆಟ್ ಆಗುತ್ತೋ ಅಂಥ ಜಾಗದಲ್ಲಿ ನೀರಿದೆ ಇಲ್ಲ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಡಿವೈನರ್ಗಳು ಏನು ಮಾಡ್ತಾರೆ, ನೀರು ಎಲ್ಲಿದೆ ಅಲ್ಲಿ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಪಿಲ್ಲರ್ ಪಕ್ಕದಲ್ಲಿ ಬಂದರೆ ಡ್ರಿಲ್ ಮಾಡೋಕ್ಕಾಗತ್ತಾ? ಅದಕ್ಕೆ ಜಾಗ ಬಂದು ನೋಡಿಬಿಟ್ಟು ಡಿಸೈಡ್ ಮಾಡಬೇಕು. ಹೌದು ಇದು ಪಿಲ್ಲರ್ ಐತೆ ಡ್ರಿಲ್ ಮಾಡೋಕ್ಕಾಗಲ್ಲ, ಇಲ್ಲಿ ಏನೂ ಇಲ್ಲ, ಸಂಪ್ ಐತೆ ಡ್ರಿಲ್ ಮಾಡೋಕ್ಕಾಗಲ್ಲ, ಇಲ್ಲಿ ಬಾಯ ಬಂದಿರ್ಬೋದು ಡ್ರಿಲ್ ಮಾಡೋಕ್ಕಾಗಲ್ಲ, ಪೈಪ್ ಕನೆಕ್ಷನ್ ಇದೆ ಡ್ರಿಲ್ ಮಾಡೋಕ್ಕಾಗಲ್ಲ. ನಾವು ಬಂದು ನೋಡಿ ಡ್ರಿಲ್ ಮಾಡೋಕ್ಕಾಗಲ್ಲ ನಾವು ಹೇಳಿಬಿಟ್ಟ ಮೇಲೆ ಯಾರು ಬೇಕಾದ್ರೆ ಬಂದು ಡ್ರಿಲ್ ಮಾಡ್ಬೋದು. ಅಥವಾ ಸೈಟ್ ವಿಸಿಟ್ ಮಾಡಿ ಯಾರು ಮಾಡೋದಿಲ್ಲ. ನಾನು ಮಾಡ್ತಾಯಿದ್ದೀವಿ ಫಸ್ಟ್ ಬಿಗಿನಿಂಗಿಂದ 2013 ಮಾಡ್ತಾಯಿದ್ದೀವಿ. ಡೀಟೇಲ್ಸ್ ಹೇಳ್ಬಿಡ್ತೀವಿ. ಈಗ ಸೆಟ್ ಆಗೋ ಥರ ಇದ್ದರೆ ರೀಡ್ರಿಲ್ ಮಾಡಿದ್ರೆ ರೀಡ್ರಿಲ್ ಮಾಡಿಕೊಡ್ತೀವಿ. ಬಟ್ ಪಾಯಿಂಟ್ ಚೆಕ್ ಮಾಡಿಬಿಟ್ಟು ನೀರು ಕನ್ಫರ್ಮ್ ಐತೆ ಅಂತ ಸಜೆಷನ್ ಕೊಡ್ಬೇಕಂದ್ರೆ ಸಜೆಷನ್ ಕೊಡ್ತೀವಿ. ಇದರಲ್ಲಿ ನೀವು ಸಜೆಷನ್ ತೊಗೊಳ್ಬೋದು. ರೀಡ್ರಿಲ್ ಮಾಡಿದ್ರೆ ಬೆನಿಫಿಟ್ ಆಗೋದೆ, ಮಾಡೋದು ಬೇಡ ಅಂತ ಡೀಟೇಲ್ಸ್ ಇದರಲ್ಲಿ ಬಂದುಬಿಡುತ್ತೆ. ಒಂದೊಂದು ಸ್ಟೇಜ್ಗೂ ಸರಿ ನೀರು ತುಂಬ ಜಾಸ್ತಿ ಬಂದರೆ ಫಸ್ಟ್ ಬಂದು 1.5 ಇಂಚು, ಆಮೇಲೆ 2.5 ಇಂಚು, ಆಮೇಲೆ 4 ಇಂಚು ಏನೋ ಬಂದುಬಿಟ್ರೆ ನಾವು ಧೈರ್ಯವಾಗಿ ಮಾಡ್ಬೋದು. ಫಸ್ಟ್ ಬಂದು 2.50, ಆಮೇಲೆ 2.660, ಆಮೇಲೆ 2.70 ಬಂದರೆ 10% 10 ಪಾಯಿಂಟ್ ಇನ್ಕ್ರೀಸ್ ಆಗಿದರೆ ಅದು ಯೂಸ್ ಇಲ್ಲ. ಆಮೇಲೆ ನಾವು ಆನ್ಲೈನ್ ವಾಟರ್ ಪಾಯಿಂಟು ಮಾಡ್ತೀವಿ. ಬೋರ್ ಡ್ರಿಲ್ ಮಾಡ್ತಾ ಇದ್ದಾರೆ, ಆವಾಗ ನಿಮಗೆ ಸೆಕೆಂಡ್ ಒಪಿನಿಯನ್ ಬೇಕಂದರೆ ಸರಿ, ಆ ರಾಡ್ ಟಚ್ ಮಾಡಿಬಿಟ್ಟು ಗಾಡಿ ಸ್ಟಾಪ್ ಮಾಡಿಬಿಟ್ಟು ನನಗೆ ಫಸ್ಟ್ ವೀಡಿಯೋ ಕಳಿಸ್ಬೇಕು, ಗಾಡಿನ ವೀಡಿಯೋ ಮಡ್ಡು ಡೀಟೇಲ್ಸ್ ಕಳಿಸ್ಬೇಕು. ಆಮೇಲೆ ಗಾಡಿ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಹತ್ರ ಲೈವ್ ವೀಡಿಯೋ ಮಾಡಿದರೆ ಡೆಪ್ತ್ ಹೋಗ್ಬೋದು ಬೇಡ ಅಂತ ಡೀಟೇಲ್ಸ್ ಹೇಳ್ಬಿಡ್ತೀವಿ. ಕಸ್ಟಮರ್ ಮಾಡ್ತಾಯಿದ್ದೆ ನೋಡಿ. ಈಗ ಆ ಪಿಪ್ ಸೌಂಡೆಲ್ಲ ಬರೋಣ, ಸೌಂಡ್ ಆಫ್ ಮಾಡಿಬಿಟ್ಟಿದ್ವಿ. ನೀರು ಎಲ್ಲಿ ಬರುತ್ತೋ
ಅದು ಜಾಗನಲ್ಲಿ ಪಿಪ್ ಪಿಪ್ ಸೌಂಡ್ ಬರುತ್ತೆ. ಲಾಂಗ್ ಪಿಪ್ ಅಂದರೆ ಡ್ರೈ ಆಗಿದೆ ಅಂತ ಲೆಕ್ಕ. ನೀರು ಸ್ವಲ್ಪ ಐತೆ, ಪಿಕಪ್ ಹಾಕಬೇಕು. ನಾನು ಏನೇನು ಮಾತಾಡಿದನೋ ಎಲ್ಲ ತಿರ್ಗಾ ನಾನು ಮಾತಾಡ್ಬಿಟ್ಟು ರೆಕಾರ್ಡಿಂಗ್ ಮಾಡಿದ್ವಿ. ಅವ್ರಿಗೆ ಎಲ್ಲ ವಿಷಯ ಗೊತ್ತಾಗತ್ತಂತ ಕಾಣಿಸ್ತಾ. ನೋಡೋಣ. ಇದೇ ಥರ ಪ್ರಾಬ್ಲಮ್ ನಿಮ್ಮ ಮನೇಲಿದ್ದರೆ ನಿಮಗೂ ಯೂಸ್ ಆಗುತ್ತೆ. ಎಲ್ಲರೂ ಅವರವ್ರ ಬೋರ್ವೆಲ್ ಬಗ್ಗೆ ಗೊತ್ತಿರಬೇಕು. ಏನೇನೋ ಯಾವತ್ತು ಡ್ರಿಲ್ ಮಾಡಿದ್ದಾರೆ, ಎಷ್ಟು ನೇರ ಆಗಿದೆ ಡ್ರಿಲ್ ಮಾಡೋಕ್ಕೆ, ಆಮೇಲೆ ಎಷ್ಟು ಫೀಟ್ನಲ್ಲಿ ನೀರು ಬಂದಿದೆ, ಎಷ್ಟು ಕೇಸಿಂಗ್ ಹಾಕಿದ್ದಾರೆ, ಇದು ಎಷ್ಟನೇ ಮೋಟ್ರು, ಯಾವಾಗ ಲಾಸ್ಟಾಗಿ ಮೋಟ್ರ್ ರಿಮೂವ್ ಮಾಡಿದ್ದಾರೆ ಅಂತ ಎಲ್ಲ ವಿಷಯ ಗೊತ್ತಾಗಬೇಕು. ಕೆಲಸ ಫಿನಿಷ್ ಆದಮೇಲೆ ಬೆಳಗ್ಗೆನೂ ಹೋಗ್ತೀವಿ, ಇದೇ ಥರ ಸಾಯಂಕಾಲ ಬಂದುಬಿಡ್ತೀವಿ. ಸಾಯಂಕಾಲ ಬಂದು ಆ ಸಿಟೀಸು ಎಕ್ಸಸೈಸ್ ಮಾಡ್ತೀವಿ. ಫುಲ್ ರೆಸ್ಟ್ನಲ್ಲಿದ್ದೀವಿ ನಾವು. ಇದಕ್ಕೆ ಮುಂಚೆ ನಾವು ಎಲ್ಲಿದ್ದರೂ ಸರಿ ನಾವೇ ಬೈಕ್ನಲ್ಲಿ ಹೋಗ್ತೀವಿ, ನಾವೇ ಬೈಕ್ನಲ್ಲಿ ಬರ್ತಾಯಿದ್ವಿ. ಈಗ ಸದ್ಯಕ್ಕೆ ಆಟೋನಲ್ಲೇ ಅಪ್ ಆ್ಯಂಡ್ ಡೌನ್ ಆಟೋ ಕಸ್ಟಮರ್ ಬುಕ್ ಮಾಡಬೇಕು. 2000 ರೂಪೀಸು ಸೈಟ್ ಇನ್ಸ್ಪೆಕ್ಷನ್ ಚಾರ್ಜಸ್ ಆಗುತ್ತೆ. ಬಂದು ಹೇಳ್ತೀವಿ, ಏನು ಬೇಕಂದ್ರೆ ಹೇಳ್ಬೋದು. ನಮ್ಮದು ಟೈಮಿಂಗ್ ಬೆಳಗ್ಗೆ 9 ರಿಂದ 10, ಸಾಯಂಕಾಲ 5 ರಿಂದ 6. ಸರಿನಾ? ನಮ್ಮ ನಂಬರ್ 9035278897. ಇನ್ನೊಂದು ನಂಬರು 9342278897. ಎಲ್ಲ ಪ್ರಾಬ್ಲಮ್ಗಳು ನಾನು ಯೂಟ್ಯೂಬ್ನಲ್ಲಿ ಬಿಟ್ಟಿದ್ವಿ. ಪಾಸ್ ಆಗಿರೋದು, ಫೇಲ್ ಆಗಿರೋದು, ಸಕ್ಸಸ್ಸು, ಅನ್ಸಕ್ಸಸ್ಫುಲ್ಲು, ಎಲ್ಲ ಡೀಟೇಲ್ಸ್ಗಳು. ನಾವು ವಾಸ್ತು ನ್ಯೂಮರಾಲಜಿನೂ ಕನ್ಸಲ್ಟಿಂಗ್ ಮಾಡ್ತೀವಿ. ಸರಿನಾ? ತುಂಬ ಸಂತೋಷ ಇಷ್ಟು ನೇರ ಪೇಷಂಟಾಗಿ ನನ್ನ ವೀಡಿಯೋ ನೋಡಿದ್ದಕ್ಕೆ. ಎಲ್ಲರೂ ನೋಡಬೇಕು, ತುಂಬ ವ್ಯೂಸ್ ಬರಬೇಕು ಅಂತ ನಾನು ಆಸೆ ಪಡ್ತೀವಿ. ನೋಡೋಣ, ಕಷ್ಟ ಮಾಡಿಬಿಟ್ಟು ಮಾಡಿದ್ದೀವಿ ವೀಡಿಯೋ ಎಲ್ಲ ನಿಮ್ಮ ಹತ್ರ ಬಿಟ್ಟಿದ್ದೀವಿ. ನೀವೇ ಸಕ್ಸಸ್ ಮಾಡಿ ಕೊಡಬೇಕು. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಓಂ ಹೊಸೂರು ಬ್ರಹ್ಮದೇವ ಪೋಟ್ರು, ಓಂ ಹೊಸೂರು ಬ್ರಹ್ಮದೇವ ಪೋಟ್ರು.